ಅಂತೂ ಇಂತೂ ಬೆಂಬಲ ಬೆಲೆ ಹೋರಾಟಕ್ಕೆ ಇಂದು ತಾರ್ಕಿಕ ಅಂತ್ಯ ಸಿಗತ್ತಾ? ಹೋರಾಟಗಾರರ ಬೇಡಿಕೆಗೆ ಇವತ್ತಾದರೂ ಸಮ್ಮತಿಸುತ್ತಾ ರಾಜ್ಯ ಸರ್ಕಾರ? 3,500 ರೂಪಾಯಿ ಬೆಂಬಲ ಬೆಲೆಗೆ ಸಮ್ಮತಿಸುತ್ತಾ ರಾಜ್ಯ ಸರ್ಕಾರ? ತೀವ್ರ ಕುತೂಹಲ ಮೂಡಿಸಿದ ಸಿಎಂ ನೇತೃತ್ವದ ಮೀಟಿಂಗ್ ಅಲ್ಲಿ ಏನಾಗುತ್ತೆ? ಯಾಕಂದ್ರೆ ರಾಜ್ಯದ ಎಲ್ಲ ಸಂಸದರಿಗೆ, ಪಕ್ಷಗಳ ಪ್ರಮುಖರಿಗೆ, ಬೇರೆ ಬೇರೆ ಪಕ್ಷಗಳ ಪ್ರಮುಖರಿಗೆ, ಹಾಗೇನೆ ರೈತ ಮುಖಂಡರುಗಳಿಗೆ, ಕಾರ್ಖಾನೆಗಳ ಮಾಲೀಕರಿಗೆ ಎಲ್ಲರಿಗೂ ಇವತ್ತು ಆಹ್ವಾನ ಕೊಟ್ಟಿದ್ದಾರೆ. ಹೇಗೆ ನಡೆಯುತ್ತೆ ಮೀಟಿಂಗ್? ಈ ಮೀಟಿಂಗ್ ಅಲ್ಲಿ ಒಮ್ಮತಕ್ಕೆ ಬರಕ್ಕೆ ಆಗತ್ತಾ? ವೀಕ್ಷಕರ, ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಇಡೀ ದಿನ ಇದರ ನಾನ್ ಸ್ಟಾಪ್ ಕವರೇಜ್. ಕಬ್ಬು ಬೆಳೆಗಾರರ ಸಮಸ್ಯೆಗಳ ಕುರಿತು ಇಂದು ಮಹತ್ವದ ಸಭೆ. ಅಂತೂ ಇಂತೂ ಬೆಂಬಲ ಬೆಲೆ ಹೋರಾಟಕ್ಕೆ ಇಂದು ತಾರ್ಕಿಕ ಅಂತ್ಯ ಸಿಗತ್ತಾ? ಹೋರಾಟಗಾರರ ಬೇಡಿಕೆಗೆ ಇವತ್ತಾದರೂ ಸಮ್ಮತಿಸುತ್ತಾ ರಾಜ್ಯ ಸರ್ಕಾರ? 3,500 ರೂಪಾಯಿ ಬೆಂಬಲ ಬೆಲೆಗೆ ಸಮ್ಮತಿಸುತ್ತಾ ರಾಜ್ಯ ಸರ್ಕಾರ? ತೀವ್ರ ಕುತೂಹಲ ಮೂಡಿಸಿದ ಸಿಎಂ ನೇತೃತ್ವದ ಮೀಟಿಂಗ್ ಅಲ್ಲಿ ಏನಾಗುತ್ತೆ? ಯಾಕಂದ್ರೆ ರಾಜ್ಯದ ಎಲ್ಲ ಸಂಸದರಿಗೆ, ಪಕ್ಷಗಳ ಪ್ರಮುಖರಿಗೆ, ಬೇರೆ ಬೇರೆ ಪಕ್ಷಗಳ ಪ್ರಮುಖರಿಗೆ, ಹಾಗೇನೆ ರೈತ ಮುಖಂಡರುಗಳಿಗೆ, ಕಾರ್ಖಾನೆಗಳ ಮಾಲೀಕರಿಗೆ ಎಲ್ಲರಿಗೂ ಇವತ್ತು ಆಹ್ವಾನ ಕೊಟ್ಟಿದ್ದಾರೆ. ಹೇಗೆ ನಡೆಯುತ್ತೆ ಮೀಟಿಂಗ್? ಈ ಮೀಟಿಂಗ್ ಅಲ್ಲಿ ಒಮ್ಮತಕ್ಕೆ ಬರಕ್ಕೆ ಆಗತ್ತಾ? ವೀಕ್ಷಕರ, ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಇಡೀ ದಿನ ಇದರ ನಾನ್ ಸ್ಟಾಪ್ ಕವರೇಜ್. ಕಬ್ಬು ಬೆಳೆಗಾರರ ಸಮಸ್ಯೆಗಳ ಕುರಿತು ಇಂದು ಮಹತ್ವದ ಸಭೆ. ಅಂತೂ ಇಂತೂ ಬೆಂಬಲ ಬೆಲೆ ಹೋರಾಟಕ್ಕೆ ಇಂದು ತಾರ್ಕಿಕ ಅಂತ್ಯ ಸಿಗತ್ತಾ? ಹೋರಾಟಗಾರರ ಬೇಡಿಕೆಗೆ ಇವತ್ತಾದರೂ ಸಮ್ಮತಿಸುತ್ತಾ ರಾಜ್ಯ ಸರ್ಕಾರ? 3,500 ರೂಪಾಯಿ ಬೆಂಬಲ ಬೆಲೆಗೆ ಸಮ್ಮತಿಸುತ್ತಾ ರಾಜ್ಯ ಸರ್ಕಾರ? ತೀವ್ರ ಕುತೂಹಲ ಮೂಡಿಸಿದ ಸಿಎಂ ನೇತೃತ್ವದ ಮೀಟಿಂಗ್ ಅಲ್ಲಿ ಏನಾಗುತ್ತೆ? ಯಾಕಂದ್ರೆ ರಾಜ್ಯದ ಎಲ್ಲ ಸಂಸದರಿಗೆ, ಪಕ್ಷಗಳ ಪ್ರಮುಖರಿಗೆ, ಬೇರೆ ಬೇರೆ ಪಕ್ಷಗಳ ಪ್ರಮುಖರಿಗೆ, ಹಾಗೇನೆ ರೈತ ಮುಖಂಡರುಗಳಿಗೆ, ಕಾರ್ಖಾನೆಗಳ ಮಾಲೀಕರಿಗೆ ಎಲ್ಲರಿಗೂ ಇವತ್ತು ಆಹ್ವಾನ ಕೊಟ್ಟಿದ್ದಾರೆ. ಹೇಗೆ ನಡೆಯುತ್ತೆ ಮೀಟಿಂಗ್? ಈ ಮೀಟಿಂಗ್ ಅಲ್ಲಿ ಒಮ್ಮತಕ್ಕೆ ಬರಕ್ಕೆ ಆಗತ್ತಾ? ವೀಕ್ಷಕರ, ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಇಡೀ ದಿನ ಇದರ ನಾನ್ ಸ್ಟಾಪ್ ಕವರೇಜ್. ಕಬ್ಬು ಬೆಳೆಗಾರರ ಸಮಸ್ಯೆಗಳ ಕುರಿತು ಇಂದು ಮಹತ್ವದ ಸಭೆ. ಅಂತೂ ಇಂತೂ ಬೆಂಬಲ ಬೆಲೆ ಹೋರಾಟಕ್ಕೆ ಇಂದು ತಾರ್ಕಿಕ ಅಂತ್ಯ ಸಿಗತ್ತಾ? ಹೋರಾಟಗಾರರ ಬೇಡಿಕೆಗೆ ಇವತ್ತಾದರೂ ಸಮ್ಮತಿಸುತ್ತಾ ರಾಜ್ಯ ಸರ್ಕಾರ? 3,500 ರೂಪಾಯಿ ಬೆಂಬಲ ಬೆಲೆಗೆ ಸಮ್ಮತಿಸುತ್ತಾ ರಾಜ್ಯ ಸರ್ಕಾರ? ತೀವ್ರ ಕುತೂಹಲ ಮೂಡಿಸಿದ ಸಿಎಂ ನೇತೃತ್ವದ ಮೀಟಿಂಗ್ ಅಲ್ಲಿ ಏನಾಗುತ್ತೆ? ಯಾಕಂದ್ರೆ ರಾಜ್ಯದ ಎಲ್ಲ ಸಂಸದರಿಗೆ, ಪಕ್ಷಗಳ ಪ್ರಮುಖರಿಗೆ, ಬೇರೆ ಬೇರೆ ಪಕ್ಷಗಳ ಪ್ರಮುಖರಿಗೆ, ಹಾಗೇನೆ ರೈತ ಮುಖಂಡರುಗಳಿಗೆ, ಕಾರ್ಖಾನೆಗಳ ಮಾಲೀಕರಿಗೆ ಎಲ್ಲರಿಗೂ ಇವತ್ತು ಆಹ್ವಾನ ಕೊಟ್ಟಿದ್ದಾರೆ. ಹೇಗೆ ನಡೆಯುತ್ತೆ ಮೀಟಿಂಗ್? ಈ ಮೀಟಿಂಗ್ ಅಲ್ಲಿ ಒಮ್ಮತಕ್ಕೆ ಬರಕ್ಕೆ ಆಗತ್ತಾ? ವೀಕ್ಷಕರ, ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಇಡೀ ದಿನ ಇದರ ನಾನ್ ಸ್ಟಾಪ್ ಕವರೇಜ್. ಕಬ್ಬು ಬೆಳೆಗಾರರ ಸಮಸ್ಯೆಗಳ ಕುರಿತು ಇಂದು ಮಹತ್ವದ ಸಭೆ. ಅಂತೂ ಇಂತೂ ಬೆಂಬಲ ಬೆಲೆ ಹೋರಾಟಕ್ಕೆ ಇಂದು ತಾರ್ಕಿಕ ಅಂತ್ಯ ಸಿಗತ್ತಾ? ಹೋರಾಟಗಾರರ ಬೇಡಿಕೆಗೆ ಇವತ್ತಾದರೂ ಸಮ್ಮತಿಸುತ್ತಾ ರಾಜ್ಯ ಸರ್ಕಾರ? 3,500 ರೂಪಾಯಿ ಬೆಂಬಲ ಬೆಲೆಗೆ ಸಮ್ಮತಿಸುತ್ತಾ ರಾಜ್ಯ ಸರ್ಕಾರ? ತೀವ್ರ ಕುತೂಹಲ ಮೂಡಿಸಿದ ಸಿಎಂ ನೇತೃತ್ವದ ಮೀಟಿಂಗ್ ಅಲ್ಲಿ ಏನಾಗುತ್ತೆ? ಯಾಕಂದ್ರೆ ರಾಜ್ಯದ ಎಲ್ಲ ಸಂಸದರಿಗೆ, ಪಕ್ಷಗಳ ಪ್ರಮುಖರಿಗೆ, ಬೇರೆ ಬೇರೆ ಪಕ್ಷಗಳ ಪ್ರಮುಖರಿಗೆ, ಹಾಗೇನೆ ರೈತ ಮುಖಂಡರುಗಳಿಗೆ, ಕಾರ್ಖಾನೆಗಳ ಮಾಲೀಕರಿಗೆ ಎಲ್ಲರಿಗೂ ಇವತ್ತು ಆಹ್ವಾನ ಕೊಟ್ಟಿದ್ದಾರೆ. ಹೇಗೆ ನಡೆಯುತ್ತೆ ಮೀಟಿಂಗ್? ಈ ಮೀಟಿಂಗ್ ಅಲ್ಲಿ ಒಮ್ಮತಕ್ಕೆ ಬರಕ್ಕೆ ಆಗತ್ತಾ? ವೀಕ್ಷಕರ, ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಇಡೀ ದಿನ ಇದರ ನಾನ್ ಸ್ಟಾಪ್ ಕವರೇಜ್. ಕಬ್ಬು ಬೆಳೆಗಾರರ ಸಮಸ್ಯೆಗಳ ಕುರಿತು ಇಂದು ಮಹತ್ವದ ಸಭೆ. ಅಂತೂ ಇಂತೂ ಬೆಂಬಲ ಬೆಲೆ ಹೋರಾಟಕ್ಕೆ ಇಂದು ತಾರ್ಕಿಕ ಅಂತ್ಯ ಸಿಗತ್ತಾ?
ಹೋರಾಟಗಾರರ ಬೇಡಿಕೆಗೆ ಇವತ್ತಾದರೂ ಸಮ್ಮತಿಸುತ್ತಾ ರಾಜ್ಯ ಸರ್ಕಾರ? 3,500 ರೂಪಾಯಿ ಬೆಂಬಲ ಬೆಲೆಗೆ ಸಮ್ಮತಿಸುತ್ತಾ ರಾಜ್ಯ ಸರ್ಕಾರ? ತೀವ್ರ ಕುತೂಹಲ ಮೂಡಿಸಿದ ಸಿಎಂ ನೇತೃತ್ವದ ಮೀಟಿಂಗ್ ಅಲ್ಲಿ ಏನಾಗುತ್ತೆ? ಯಾಕಂದ್ರೆ ರಾಜ್ಯದ ಎಲ್ಲ ಸಂಸದರಿಗೆ, ಪಕ್ಷಗಳ ಪ್ರಮುಖರಿಗೆ, ಬೇರೆ ಬೇರೆ ಪಕ್ಷಗಳ ಪ್ರಮುಖರಿಗೆ, ಹಾಗೇನೆ ರೈತ ಮುಖಂಡರುಗಳಿಗೆ, ಕಾರ್ಖಾನೆಗಳ ಮಾಲೀಕರಿಗೆ ಎಲ್ಲರಿಗೂ ಇವತ್ತು ಆಹ್ವಾನ ಕೊಟ್ಟಿದ್ದಾರೆ. ಹೇಗೆ ನಡೆಯುತ್ತೆ ಮೀಟಿಂಗ್? ಈ ಮೀಟಿಂಗ್ ಅಲ್ಲಿ ಒಮ್ಮತಕ್ಕೆ ಬರಕ್ಕೆ ಆಗತ್ತಾ? ವೀಕ್ಷಕರ, ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಇಡೀ ದಿನ ಇದರ ನಾನ್ ಸ್ಟಾಪ್ ಕವರೇಜ್. ಕಬ್ಬು ಬೆಳೆಗಾರರ ಸಮಸ್ಯೆಗಳ ಕುರಿತು ಇಂದು ಮಹತ್ವದ ಸಭೆ. ಅಂತೂ ಇಂತೂ ಬೆಂಬಲ ಬೆಲೆ ಹೋರಾಟಕ್ಕೆ ಇಂದು ತಾರ್ಕಿಕ ಅಂತ್ಯ ಸಿಗತ್ತಾ? ಹೋರಾಟಗಾರರ ಬೇಡಿಕೆಗೆ ಇವತ್ತಾದರೂ ಸಮ್ಮತಿಸುತ್ತಾ ರಾಜ್ಯ ಸರ್ಕಾರ? 3,500 ರೂಪಾಯಿ ಬೆಂಬಲ ಬೆಲೆಗೆ ಸಮ್ಮತಿಸುತ್ತಾ ರಾಜ್ಯ ಸರ್ಕಾರ? ತೀವ್ರ ಕುತೂಹಲ ಮೂಡಿಸಿದ ಸಿಎಂ ನೇತೃತ್ವದ ಮೀಟಿಂಗ್ ಅಲ್ಲಿ ಏನಾಗುತ್ತೆ? ಯಾಕಂದ್ರೆ ರಾಜ್ಯದ ಎಲ್ಲ ಸಂಸದರಿಗೆ, ಪಕ್ಷಗಳ ಪ್ರಮುಖರಿಗೆ, ಬೇರೆ ಬೇರೆ ಪಕ್ಷಗಳ ಪ್ರಮುಖರಿಗೆ, ಹಾಗೇನೆ ರೈತ ಮುಖಂಡರುಗಳಿಗೆ, ಕಾರ್ಖಾನೆಗಳ ಮಾಲೀಕರಿಗೆ ಎಲ್ಲರಿಗೂ ಇವತ್ತು ಆಹ್ವಾನ ಕೊಟ್ಟಿದ್ದಾರೆ. ಹೇಗೆ ನಡೆಯುತ್ತೆ ಮೀಟಿಂಗ್? ಈ ಮೀಟಿಂಗ್ ಅಲ್ಲಿ ಒಮ್ಮತಕ್ಕೆ ಬರಕ್ಕೆ ಆಗತ್ತಾ? ವೀಕ್ಷಕರ, ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಇಡೀ ದಿನ ಇದರ ನಾನ್ ಸ್ಟಾಪ್ ಕವರೇಜ್. ಕಬ್ಬು ಬೆಳೆಗಾರರ ಸಮಸ್ಯೆಗಳ ಕುರಿತು ಇಂದು ಮಹತ್ವದ ಸಭೆ. ಅಂತೂ ಇಂತೂ ಬೆಂಬಲ ಬೆಲೆ ಹೋರಾಟಕ್ಕೆ ಇಂದು ತಾರ್ಕಿಕ ಅಂತ್ಯ ಸಿಗತ್ತಾ? ಹೋರಾಟಗಾರರ ಬೇಡಿಕೆಗೆ ಇವತ್ತಾದರೂ ಸಮ್ಮತಿಸುತ್ತಾ ರಾಜ್ಯ ಸರ್ಕಾರ? 3,500 ರೂಪಾಯಿ ಬೆಂಬಲ ಬೆಲೆಗೆ ಸಮ್ಮತಿಸುತ್ತಾ ರಾಜ್ಯ ಸರ್ಕಾರ? ತೀವ್ರ ಕುತೂಹಲ ಮೂಡಿಸಿದ ಸಿಎಂ ನೇತೃತ್ವದ ಮೀಟಿಂಗ್ ಅಲ್ಲಿ ಏನಾಗುತ್ತೆ? ಯಾಕಂದ್ರೆ ರಾಜ್ಯದ ಎಲ್ಲ ಸಂಸದರಿಗೆ, ಪಕ್ಷಗಳ ಪ್ರಮುಖರಿಗೆ, ಬೇರೆ ಬೇರೆ ಪಕ್ಷಗಳ ಪ್ರಮುಖರಿಗೆ, ಹಾಗೇನೆ ರೈತ ಮುಖಂಡರುಗಳಿಗೆ, ಕಾರ್ಖಾನೆಗಳ ಮಾಲೀಕರಿಗೆ ಎಲ್ಲರಿಗೂ ಇವತ್ತು ಆಹ್ವಾನ ಕೊಟ್ಟಿದ್ದಾರೆ. ಹೇಗೆ ನಡೆಯುತ್ತೆ ಮೀಟಿಂಗ್? ಈ ಮೀಟಿಂಗ್ ಅಲ್ಲಿ ಒಮ್ಮತಕ್ಕೆ ಬರಕ್ಕೆ ಆಗತ್ತಾ? ವೀಕ್ಷಕರ, ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಇಡೀ ದಿನ ಇದರ ನಾನ್ ಸ್ಟಾಪ್ ಕವರೇಜ್. ಕಬ್ಬು ಬೆಳೆಗಾರರ ಸಮಸ್ಯೆಗಳ ಕುರಿತು ಇಂದು ಮಹತ್ವದ ಸಭೆ. ಅಂತೂ ಇಂತೂ ಬೆಂಬಲ ಬೆಲೆ ಹೋರಾಟಕ್ಕೆ ಇಂದು ತಾರ್ಕಿಕ ಅಂತ್ಯ ಸಿಗತ್ತಾ? ಹೋರಾಟಗಾರರ ಬೇಡಿಕೆಗೆ ಇವತ್ತಾದರೂ ಸಮ್ಮತಿಸುತ್ತಾ ರಾಜ್ಯ ಸರ್ಕಾರ? 3,500 ರೂಪಾಯಿ ಬೆಂಬಲ ಬೆಲೆಗೆ ಸಮ್ಮತಿಸುತ್ತಾ ರಾಜ್ಯ ಸರ್ಕಾರ? ತೀವ್ರ ಕುತೂಹಲ ಮೂಡಿಸಿದ ಸಿಎಂ ನೇತೃತ್ವದ ಮೀಟಿಂಗ್ ಅಲ್ಲಿ ಏನಾಗುತ್ತೆ? ಯಾಕಂದ್ರೆ ರಾಜ್ಯದ ಎಲ್ಲ ಸಂಸದರಿಗೆ, ಪಕ್ಷಗಳ ಪ್ರಮುಖರಿಗೆ, ಬೇರೆ ಬೇರೆ ಪಕ್ಷಗಳ ಪ್ರಮುಖರಿಗೆ, ಹಾಗೇನೆ ರೈತ ಮುಖಂಡರುಗಳಿಗೆ, ಕಾರ್ಖಾನೆಗಳ ಮಾಲೀಕರಿಗೆ ಎಲ್ಲರಿಗೂ ಇವತ್ತು ಆಹ್ವಾನ ಕೊಟ್ಟಿದ್ದಾರೆ. ಹೇಗೆ ನಡೆಯುತ್ತೆ ಮೀಟಿಂಗ್? ಈ ಮೀಟಿಂಗ್ ಅಲ್ಲಿ ಒಮ್ಮತಕ್ಕೆ ಬರಕ್ಕೆ ಆಗತ್ತಾ? ವೀಕ್ಷಕರ, ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಇಡೀ ದಿನ ಇದರ ನಾನ್ ಸ್ಟಾಪ್ ಕವರೇಜ್. ಕಬ್ಬು ಬೆಳೆಗಾರರ ಸಮಸ್ಯೆಗಳ ಕುರಿತು ಇಂದು ಮಹತ್ವದ ಸಭೆ.